ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನ ಸೂಕ್ತವಾಗಿ ಬಳಸಿದರೆ ಸಾಮಾನ್ಯ ಜನರಿಗೆ ವೇಗವಾದ ನ್ಯಾಯ ದೊರಕಿಸಲು ಸಾಧ್ಯವೆಂದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಓಮಿಲೋಸ್ ಎಐ ಸೊಲ್ಯೂಷನ್ಸ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಕೀಲರ ಕೆಲಸಕ್ಕೆ ನೆರವಾಗುವ 3 ಡಿಜಿಟಲ್ ವೇದಿಕೆಗಳು ವಕೀಲ್ಸ್.ai, ಕಾನೂನು ಸ್ನ್ಯಾಪ್ಸ್.info ಮತ್ತು advocatex.io ಅಧಿಕೃತವಾಗಿ ಅನಾವರಣಗೊಂಡವು. ಎಐ ತಂತ್ರಜ್ಞಾನ ಎಲ್ಲ ಕ್ಷೇತ್ರಕ್ಕೂ ಸಮಾನವಾಗಿ ಅನ್ವಯಿಸುವುದಿಲ್ಲ, ಆದರೆ ಅಗತ್ಯವಿರುವ ಕಡೆ ಸರಿಯಾಗಿ ಬಳಸಿದರೆ ನ್ಯಾಯಾಂಗದಲ್ಲಿ ಕಾರ್ಯಕ್ಷಮತೆ ಮತ್ತು ಪಾರದರ್ಶಕತೆ ಹೆಚ್ಚಬಹುದು ಎಂದು ನ್ಯಾಯಮೂರ್ತಿ ಗೋಪಾಲಗೌಡ ಹೇಳಿದರು. ಸಮಾಜದ ಸ್ಥಿತಿಗತಿಗಳನ್ನು ಅರಿತು ಮಾನವೀಯತೆ ಆಧಾರದ ಮೇಲೆ ನ್ಯಾಯ ದೊರಕಿದಾಗ ಮಾತ್ರ ಜನರ ವಿಶ್ವಾಸ ಉಳಿಯುತ್ತದೆ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿಶ್ವಲಾನಂದನಾಥ ಸ್ವಾಮೀಜಿ ಮಾತನಾಡಿ, ತಂತ್ರಜ್ಞಾನ ಬೆಳವಣಿಗೆಯ ನಡುವೆಯೂ ನ್ಯಾಯಾಂಗದ ಮಾನವೀಯ ಮೌಲ್ಯಗಳು ಕಾಪಾಡಲ್ಪಡಬೇಕು ಎಂದರು. ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಅಭಿಪ್ರಾಯಪಟ್ಟಂತೆ ಎಐ ಬಳಕೆ ವಕೀಲ ವೃತ್ತಿಯಲ್ಲಿ ಪಾರದರ್ಶಕತೆ ಮತ್ತು ವೇಗ ಹೆಚ್ಚಿಸಲು ನೆರವಾಗಲಿದೆ. ಓಮಿಲೋಸ್ ಸಂಸ್ಥಾಪಕ ಸುರೇಶ್ ಜೈರಾಮ್ ಅವರ ಪ್ರಕಾರ ಹೊಸ ಆಪ್ಸ್ಗಳು ವಕೀಲರು ಮತ್ತು ಸಾರ್ವಜನಿಕರ ನಡುವಿನ ಸಂಪರ್ಕವನ್ನು ಸುಲಭಗೊಳಿಸಿ ಕಾನೂನು ಸಾಕ್ಷರತೆಯನ್ನು ವಿಸ್ತರಿಸಲಿವೆ. ನಮ್ಮ ಸುರೇಶ್ ಜೈರಾಮ್ ಅವರ ಒಂದು ಪ್ರಯತ್ನ, ಅದಕ್ಕೆ ಪೂರಕವಾಗಿ ನಮ್ಮ ಹೆಗ್ಡೆಯವರು ವಕೀಲರ ವಾಹಿನಿ ಮೂಲಕ ಹೆಚ್ಚು ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಎನ್ನುವ ಒಂದು ಸಂಕಲ್ಪ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಅನ್ನ ಕೊಡಬಹುದು ಅಂತೇಳಿ ನಾವಾದ್ರೂ ಭಾವಿಸಿ, ನಮ್ಮ ಬಿಜಾವರ ಲೋಕೇಶ್ ಅವರು ಹೊಸ ಹೊಸ ಆಲೋಚನೆಗಳನ್ನ ಮಾಡ್ತಾ ಮಾಡ್ತಾ ನಾವು ದೀಕ್ಷೆ ತೆಗೆದುಕೊಂಡಾಗ ಮಠಕ್ಕೆ ಬಂದು ಹೇಳ್ತಾ ಇದ್ರು, ಸ್ವಾಮೀಜಿ ಇನ್ನು ಮುಂದೆ ನಾವು ಧರ್ಮ ಅದಾಲತ್ನ ಪ್ರಾರಂಭ ಮಾಡೋಣ ಮಠದಲ್ಲಿ ಅಂತ. ನಾನು ಅದೇನು ಧರ್ಮ ಅದಾಲತ್ ಅಂತ ಕೇಳಿದೆ. ಕೆಲವು ಉದಾಹರಣೆಗಳು ಕೂಡ ಕೊಟ್ಟರು. ಸಿರಿಗೆರೆ ಪೂಜ್ಯರು ಇಂಥ ಅದಾಲತ್ಗಳನ್ನ ಮಾಡಿ ಅನೇಕ ಈ ಲೋಕಲ್ ಇಶ್ಯೂಸ್ ಅನ್ನ, ಲೋಕಲ್ ಡಿಸ್ಪ್ಯೂಟ್ಸ್ ಅನ್ನ ಸಾಲ್ವ್ ಮಾಡ್ತಿದ್ರು. ನಾವೆಲ್ಲ ಕೇಳಿದ್ವಿ, ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಕೇಳಿದ್ವಿ, ನೋಡಿದ್ವಿ. ಹಾಗೆ ನಮ್ಮ ಮಠದಲ್ಲೂ ಕೂಡ ಮಾಡೋಣ ಅಂತ ಹೇಳ್ತಾ ಇದ್ರು. ಈಗ ಅದಕ್ಕೆ ವಿಶೇಷ ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ ನನಗೆ ಕನ್ಫ್ಯೂಷನ್ ಆಯ್ತು. ಅವ್ರು ಹಿಡ್ಕೊಂಡ್ಬಿಟ್ರೆ ಜಿಗಣಿ ತರ ಹಿಡ್ಕೊಂಡ್ಬಿಡ್ತಾರೆ ನಮ್ಮ ಬಿಜಾವರ ಲೋಕೇಶ್ ಅವರು. ಅವ್ರ ಹತ್ರ ಇರುವಂತ ಒಂದು ವಿಶೇಷ ಆಸಕ್ತಿ ಥಾಟ್ಸ್ ಪ್ರವೋಕಿಂಗ್, ಹೊಸ ಆಲೋಚನೆಗಳು ಮಾಡಬೇಕು, ಹೊಸ ವಿಧಾನಗಳು ಕಂಡ್ಕೋಬೇಕು ಹಾಗೆ ಅಂತ ಹೇಳ್ತಾ ವಿಶೇಷವಾಗಿ ಇವತ್ತು ನಮ್ಮ ಸುರೇಶ್ ಜೈರಾಮ್ ಅವರ ವಕೀಲರ ಸಮುದಾಯಕ್ಕೆ ನ್ಯಾಯಾಂಗ ಇಲಾಖೆಗೆ ವಕೀಲರು ತಮ್ಮ ತಮ್ಮ ರೆಸ್ಪಾನ್ಸಿಬಿಲಿಟಿಯನ್ನ, ತಮ್ಮ ಅಕೌಂಟಬಿಲಿಟಿಯನ್ನ, ತಮ್ಮ ಪಾಸಿಬಿಲಿಟೀಸ್ ನ ಎನ್ಹಾನ್ಸ್ ಮಾಡ್ಕೊಳ್ಳಿಕ್ಕೆ, ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ಬೇಕು. ಯಾಕೆಂದ್ರೆ ಅನುಭವ ಅನ್ನೋದು ಎಲ್ಲದಕ್ಕಿಂತ ಮೇಲು. ಅನುಭವ ಅನ್ನೋದು ಎಕ್ಸ್ಪೀರಿಯನ್ಸ್ ಇಸ್ ಬಿಗರ್ ದೆನ್ ನಾಲೆಡ್ಜ್ ಅಂತ ಹೇಳ್ತೇವೆ. ಸೊ ಅವರ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಯುವ ವಕೀಲ ಮಿತ್ರರು 2 ಆ್ಯಪನ್ನು ತಂದಿದ್ದಾರೆ. ನೋಡಿ, ನಾವು ಕಾಲ ಬದಲಾಗಿದೆ ಅಂತ ಹೇಳ್ತೀವಿ. ಕಾಲ ಅಂತೂ ಬದಲಾಗಿಲ್ಲ, ಜನ ಬದಲಾವಣೆ ಆಗಿದ್ದಾರೆ, ಜನರ ಅಪೇಕ್ಷೆ ಬದಲಾವಣೆ ಆಗಿದೆ, ಜನರ ನಿರೀಕ್ಷೆ ಬದಲಾವಣೆ ಆಗಿದೆ. ಸೊ ಹೀಗಾಗಿ ಈ ಬದಲಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ತಂತ್ರಜ್ಞಾನದ ಸ್ಫೋಟ ಆಗ್ತಾ ಇದೆ. ವಿ ಆರ್ ಇನ್ ಎನ್ ಎರಾ ಆಫ್ ಟೆಕ್ನಾಲಜಿಕಲ್ ಆ್ಯಂಡ್ ಇನೋವೇಷನಲ್ ಎಕ್ಸ್ಪ್ಲೋಷನ್. Recently, just today it got concluded, Honorable Prime Minister has organized the world's largest global AI summit with search engines. But the age of lawyers then of 60s, 70s, 80s was ultimate. Yakantandre they had to depend on their own brains for AI and search engines. Then 90s, when we entered as lawyers, we became dependent on search engines and we evolved. Now, youngsters in law will get anything at the tip of the button with AI. And one of the most beautiful things ಏನಂತಂದ್ರೆ, the essential wisdom of judges of 7 to 8 decades
after independence is now available at the fingertips. So a lawyer can become a very potential lawyer because this is a weapon he uses. In the 1950s, missiles go, ಇವತ್ತಿನ missiles go. What is the difference? I had to go through a lot of challenges, like how to find a lawyer, what are the different laws I need to take care, who is the right person, how do I understand the laws, right? How do I protect myself, how do I protect my children in future for whatever the assets I'm making. So that's where this idea started. We're sitting in a gathering when we were discussing about all these challenges. That's where this idea started. Why can't I come up with a technology solution? It's not about replacing, it is a connectivity between a common man to give them understanding like, hey, what is the law? How we can make it simplified of the law and eventually connect customers and the lawyers to make it more simplification on whatever the laws we have. So that's when I met with Mr. Gowda sir and I requested that